ಎಕ್ಸಿಟ್ ಪೋಲ್ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರ್. ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಕ್ಸಿಟ್ ಪೋಲ್ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಅಂತ ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ವಿಧಾನಸಭಾ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ ಕೊಟ್ಟಿದ್ರು, ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತ ಹೇಳಿದ್ದೆವು, ಆದ್ರೆ ನಮಗೆ 136 ಸೀಟ್ ಬಂತು, ಖಂಡಿತ ಸರ್ಪ್ರೈಸ್ ರಿಸಲ್ಟ್ ಬರುತ್ತೆ ಅಂತ ಒಂದು ಭರವಸೆಯನ್ನ ಹೊರಹಾಕಿದ್ದಾರೆ. ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಖಂಡಿತವಾಗಿ 136 ಸೀಟ್ ಬಂದಿದೆ, ಹಾಗಾಗಿ ಇದೊಂದು ಸರ್ಪ್ರೈಸ್ ರಿಸಲ್ಟ್ ಅಂತ ತಮ್ಮ ಖುಷಿಯನ್ನ, ತಮ್ಮ ಭಾವನೆಯನ್ನ ಮಾಧ್ಯಮದವರೊಂದಿಗೆ ಅವರು ಹಂಚಿಕೊಂಡಿದ್ದಾರೆ. ಎಕ್ಸಿಟ್ ಪೋಲ್ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಅಂತ ವಿಧಾನಸೌಧದಲ್ಲಿ ಸಚಿವರಾದ ರಾಮಲಿಂಗಾರೆಡ್ಡಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ ಕೊಟ್ಟಿದ್ರು ಕೂಡ ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತ ನಾವು ಆ ಒಂದು ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ವಿ, ಆದ್ರೆ ನಮಗೀಗ 136 ಸೀಟ್ ಬಂದಿದೆ, ಖಂಡಿತ ಇದೊಂದು ನಮಗೆ ದೊಡ್ಡ ಸರ್ಪ್ರೈಸ್, ಖುಷಿಯ ವಿಚಾರ ಅನ್ನುವಂತಹ ಮಾತನ್ನ ಅವರು ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಹೀರಣ್ಣ. ಏನಿದು ಒಂದು ಎಕ್ಸಿಟ್ ಪೋಲ್ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಅಂತ ಇದೀಗ ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಏನಿದೆ ಒಂದು ಅಪ್ಡೇಟ್ಸ್? ಏನು ಅಂತಂದ್ರೆ, ಈಗಾಗಲೇ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ ಪ್ರಕಾರ ಎಕ್ಸಿಟ್ ಪೋಲ್ ಅನ್ನೋದು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ನಾವು ನೋಡಿದ್ದೇವೆ. ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ 85ರಿಂದ 104 ಏನು ಎಕ್ಸಿಟ್ ಪೋಲ್ ಸಮೀಕ್ಷೆಯನ್ನು ಬಂದಿತ್ತು. ಆದ್ರೆ ನಮಗೆ ಅದರ ಪ್ರಕಾರ ಸಮೀಕ್ಷೆ ಪ್ರಕಾರ ನೋಡೋದಾದ್ರೆ ನಮಗೆ ಅದಕ್ಕಿಂತ ಜಾಸ್ತಿ 136 ಸ್ಥಾನ ಬಂದಿತ್ತು ಅಂತ ಹೇಳಿದ್ರು. ಇನ್ನೊಂದು ಏನಂತಂದ್ರೆ, ಈ ಬಾರಿ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಎಕ್ಸಿಟ್ ಪೋಲ್ ಇದು, ಹಾಗಾಗಿ ಇದು ಸುಳ್ಳಾಗುತ್ತೋ ಎನ್ನೋ ವಿಚಾರ ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ನಂಬೋದಿಲ್ಲ, ನಮ್ಮದೇ ಆದಂತ ಒಂದು ಸರ್ಪ್ರೈಸ್ ರಿಸಲ್ಟ್ ಕೂಡ ಈ ಬಾರಿ ಬರುತ್ತದೆ, ಅದನ್ನ ನಾವು ಏನು ಅನ್ನೋದನ್ನ ಈ ರಾಜ್ಯದ ಜನತೆಗೆ ತಿಳಿಸ್ತೇವೆ ಅಂತ ಹೇಳಿದ್ದಾರೆ. ಇನ್ನೊಂದು ಏನಂದ್ರೆ, ಏನು CLP ಸಭೆ ವಿಚಾರವಾಗಿ ಅವರು ಮಾತನಾಡಿ ಏನು CM ಆಗ್ಲಿ DCM ಆಗ್ಲಿ ಕ್ರಮ ತೆಗೆದುಕೊಳ್ಳಲಿದ್ದಾರೆ. ಈಗ ನಾಗೇಂದ್ರ ಅವ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ, ಹಾಗಾಗಿ ಅದರ ಬಗ್ಗೆ ನಾವು ನಮ್ಮಲ್ಲಿಯೇ ಕೂಡ ಒಂದು ಲೋಪದೋಷಗಳನ್ನ ಸರಿಪಡಿಸಿಕೊಳ್ತಾ ಇದ್ದೇವೆ. ಈಗಾಗಲೇ ಏನು CM DCM ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ತದನಂತರ ನಾವು ಏನೋ ಒಂದು ಫಲಿತಾಂಶದ ನಂತರ ಅದರ ಬಗ್ಗೆ ನಾವು ಸರಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡು ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಪಲ್ಲವಿ. ಅವ್ರೇನು ಹೇಳ್ತಾ ಇರುವಂತದ್ದು ಒಂದು ಸರ್ಪ್ರೈಸ್ ಅಂದ್ರೆ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ, ಆದ್ರೂ ಕೂಡ ನಮಗೆ 136 ಸೀಟ್ ಬಂದಿದೆ, ಇದೊಂದು ದೊಡ್ಡ ಸರ್ಪ್ರೈಸ್ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಇವರ ಒಂದು ವಿಚಾರವನ್ನ ನಡೆಸುವಂತಹ ಸಾಧ್ಯತೆ ಇದೆ ಅಂತ? ಏನಂತಂದ್ರೆ, ಈಗಾಗಲೇ ಅವರು ಸಾಕಷ್ಟು ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಏನು ಗ್ಯಾರಂಟಿ ಯೋಜನೆಗಳನ್ನ ಯಶಸ್ವಿಯಾಗಿ ನೀಡಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ನಮ್ಮ ಸರ್ಕಾರ 1 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದೆ ಅಂತ ಒಂದು ಅಂಕ. ಹೀಗಾಗಿ ಈ ವಿಚಾರವಾಗಿ ಅವರು ನಮಗೆ ಈ ಬಾರಿಯೂ ಕೂಡ ಸಾಕಷ್ಟು ಏನು ಫಲಿತಾಂಶದ ನಂತರ ಸಾಕಷ್ಟು ಸೀಟುಗಳು ಬರ್ತವೆ, ಹಾಗಾಗಿ ಕೇಂದ್ರದಲ್ಲಿ ಕೂಡ ಈ ಬಾರಿ ನಮ್ದೇ ಸರ್ಕಾರ ಆಗ್ತದೆ ಅನ್ನೋ ಒಂದು ವಿಚಾರಗಳು ಕೂಡ ಈಗಾಗಲೇ ಸಾಕಷ್ಟು ಕಾಂಗ್ರೆಸ್ ನಾಯಕರಾಗಿರ್ಬೋದು, ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ತಮ್ಮಲ್ಲಿ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.